ಬಾಳೆಕಾಯಿ ವಡೆ. 2 ಬಾಳೆಕಾಯಿ ಇದ್ದರೆ 30 ವಡೆ ಮಾಡ್ಬೋದು. ನೆನೆಸೋದು ಬೇಡ, ರುಬ್ಬೋದು ಬೇಡ. ಕೇವಲ 20 ನಿಮಿಷದಲ್ಲೇ 30 ವಡೆ ಆಗುತ್ತೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋದು 2 ಬಾಳೆಕಾಯಿ. ನೋಡಿ, ಬಾಳೆಕಾಯಿ ತೊಗೊಂಬನ್ನಿ, ತುದಿಗಳನ್ನ ಕಟ್ ಮಾಡ್ಕೊಳ್ಳಿ. ಅದನ್ನು ಫಸ್ಟು ಬೇಯಿಸ್ಕೋಬೇಕು. ಅದಕ್ಕೋಸ್ಕರ 3ರಿಂದ 4 ಪೀಸ್ ಮಾಡ್ಕೋಬೇಕು. ಬಾಳೆಕಾಯಿನ ನೋಡಿ ನಾನು ತೋರಿಸಿರೋ ರೀತಿ ಸಿಪ್ಪೆ ಸಹಿತ, ಸಿಪ್ಪೆ ತೆಗಿಯೋಕ್ಕೆ ಹೋಗಬೇಡಿ, ಸಿಪ್ಪೆ ಸಹಿತನೇ ಬಾಳೆಕಾಯಿನ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕ್ಕೊಳ್ಳಿ. ಸ್ಟೀಲ್ ಕುಕ್ಕರ್ನ ಬಳಸಿ, ಅಲ್ಯೂಮಿನಿಯಂ ಪಾತ್ರೆಗಳನ್ನ ದಯವಿಟ್ಟು ಬಳಸಬೇಡಿ. ಬಾಳೆಕಾಯಿ ಬೇಯೋಷ್ಟು ನೀರನ್ನ ಹಾಕ್ಬಿಟ್ಟು ಸ್ವಲ್ಪ ಗಾಣದ ಎಣ್ಣೆನ ಹಾಕಿದ್ದೀನಿ. ಏನಕ್ಕೆ ಅಂದರೆ ಬಾಳೆಕಾಯಿನ ಬೇಯಿಸ್ಬೇಕಾದ್ರೆ ಕುಕ್ಕರ್ ಪಾತ್ರೆ ಎಲ್ಲ ಸ್ವಲ್ಪ ಕಪ್ಪಗಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಕಪ್ಪಗೆ ಕರೆ ಆಗಲ್ಲ. 3ರಿಂದ 4 ವಿಷಲ್ ಹಾಕಿಸಿ. ನೋಡಿ, 4 ವಿಷಲ್ ಆದಮೇಲೆ ಎಷ್ಟು ಚೆನ್ನಾಗಿ ಬೆಂದಿದೆ. ಫೋರ್ಕ್ ಸಹಾಯದಿಂದ ಬಾಳೆಕಾಯಿನ ಆಚೆ ತಗೊಳ್ಳಿ. ನಾನು ತೋರಿಸಿರೋ ರೀತಿ ಫೋರ್ಕ್ ಸಹಾಯದಿಂದ ನಿಧಾನಕ್ಕೆ ಬಿಡಿಸಿ, ತುಂಬ ಬಿಸಿಯಾಗಿರುತ್ತೆ. ನಂತರ ಫೋರ್ಕಿಂದನೇ ಚೆನ್ನಾಗಿ ಪ್ರೆಸ್ ಮಾಡಿ, ಸ್ಮ್ಯಾಶ್ ಮಾಡಬೇಕು. ಫುಲ್ ಎಲ್ಲನೂ ಸ್ಮ್ಯಾಶ್ ಮಾಡಬೇಕು. ಕಾಣಿಸ್ತಾ ಇದೆಯಾ? ಆ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಗಟ್ಟಿಯಾಗಿ ಏನೂ ಇರಬಾರ್ದು, ಮೆತ್ತಗಾಗಬೇಕು. ಆ ರೀತಿ ಚೆನ್ನಾಗಿ ಫೋರ್ಕ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಕಲರ್ಗೋಸ್ಕರ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ವಡೆಗೆ ಮೇನ್ ಇಂಗ್ರೀಡಿಯೆಂಟ್ ಏನು? ಸಬ್ಬಸಿಗೆ ಸೊಪ್ಪು, ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂದರೆ ಸಾಂಬಾರು ಸೊಪ್ಪು, ಹಾಗೆ ಕರಿಬೇವನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ. 1 ಇಂಚಷ್ಟು ಶುಂಠಿನ ಸಣ್ಣ ಕಟ್ ಮಾಡ್ಕೊಳ್ಳಿ. 2ರಿಂದ 3 ಹಸಿ ಮೆಣಸಿನ್ಕಾಯಿನ ಖಾರಕ್ಕೋಸ್ಕರ ಹಾಕ್ಕೊಳ್ಳಿ. ನೀವು ಖಾರ ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. 3ರಿಂದ 4 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರೇನೋ ಹಾಕೋಬೇಡಿ, ಹಾಗೆ ಮಿಕ್ಸ್ ಮಾಡಿ. ಈರುಳ್ಳಿಯಲ್ಲಿರುವಂಥ ತ್ಯಾವದಿಂದನೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ನೀರಿನ ಅವಶ್ಯಕತೆ ಇರಲ್ಲ. ನೋಡಿ, ನಾನು ತೋರಿಸೋ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಉಂಡೆ ಥರ ಮಾಡಿಟ್ಕೊಳ್ಳಿ. ನೆನೆದೇನೂ ಬೇಕಾಗಲ್ಲ, ಇಮಿಡಿಯೇಟಾಗಿ ನೀವು ಎಣ್ಣೆಗೆ ಹಾಕೋಬೋದು. ಸ್ಟವ್ ಮೇಲೆ ಕಬ್ಬಿಣದ ಬಾಣಲಿ ಇಟ್ಕೊಳ್ಳಿ. ಅಲ್ಯೂಮಿನಿಯಂ ನಾನ್ ಸ್ಟಿಕ್ ಪಾತ್ರೆಗಳನ್ನ ದಯವಿಟ್ಟು ಬಳಸಬೇಡಿ. ವಡೆ ಕರಿಯಲು ಗಾಣದ ಶೇಂಗಾ ಎಣ್ಣೆನ ಬಳಸಿದ್ದೀನಿ. ರಿಫೈನ್ಡ್ ಆಯಿಲ್ಸ್ನ ದಯವಿಟ್ಟು ಬಳಸಬೇಡಿ. ಎಣ್ಣೆ ಬಿಸಿಯಾಗೋ ಅಷ್ಟರಲ್ಲಿ ವಡೆ ತಟ್ಕೊಳ್ಳೋಣ. ನಿಮ್ಮ ಹತ್ರ ಒಬ್ಬಿಟ್ಟು ಪೇಪರ್ ಇರುತ್ತಲ್ವಾ, ಹೋಳಿಗೆ ಪೇಪರ್ ಅಥವಾ ಬೇರೆ ರೊಟ್ಟಿ ಪೇಪರ್ ಇದ್ದರೂ ಅದ್ರ ಮೇಲೆ ನಾನು ತೋರಿಸಿರೋ ರೀತಿ ವಡೆನ ತಟ್ಕೊಳ್ಳಿ, ಅಥವಾ ಕೈಯಿಂದನಾದ್ರು ತಟ್ಕೋಬೋದು. ಎಣ್ಣೆ ಬಿಸಿಯಾಗಿದೆ ನೋಡಿ, ಒಂದೊಂದಾಗಿ ನಿಧಾನಕ್ಕೆ ಬಿಡಿ. ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡಿ. ಹೈ ಫ್ಲೇಮ್ ಇಟ್ಕೋಬೇಡಿ, ಲೋ ಫ್ಲೇಮು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷಕ್ಕೇ ಚೆನ್ನಾಗಿ ಫ್ರೈ ಆಗುತ್ತೆ, ಕಂದು ಬಣ್ಣ ಬರುತ್ತೆ. ಈ ಕಲರ್ ಬಂದಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಅಷ್ಟೇ, ತುಂಬ ರುಚಿಕರವಾದ ಆರೋಗ್ಯಕರವಾದ ಬಾಳೆಕಾಯಿ ವಡೆ ರೆಡಿ ಆಗುತ್ತೆ. ಕೇವಲ 2 ಬಾಳೆಕಾಯಿಂದ 30ಕ್ಕೂ ಹೆಚ್ಚು ವಡೆ ಆಗುತ್ತೆ. ನಿಜವಾಗ್ಲೂ ಟ್ರೈ ಮಾಡಿ. ಟೇಸ್ಟಲ್ಲೂ ಸೂಪರ್ ಆಗಿರುತ್ತೆ. ಒಳಗೆ ಸಾಫ್ಟಾಗಿ, ಮೇಲೆ ಕ್ರಿಸ್ಪಿಯಾಗಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕಾಗಿ ಮಾಡಿಕೊಡಿ. ಖಂಡಿತ ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ. ಈ ರೀತಿ ಆರೋಗ್ಯಕರವಾದ ಸ್ನ್ಯಾಕ್ಸ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.